ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನೊಂದು ವಿಶೇಷವಾದಂಥ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೇನೆ. ಹೆಲ್ದಿಯಾದಂಥ ಮತ್ತು ಟೇಸ್ಟ್ ಆದಂಥ ಒಂದು ಬ್ರೇಕ್ಫಾಸ್ಟು ನೀವು ನೋಡ್ಬೋದು. ಇಲ್ಲಿ ನಾನು ಒಂದು ಅರ್ಧ kg ಆಗಷ್ಟು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಮನೆಯಲ್ಲೇ ಮಾಡಿಸಿದ್ದು. ಮಾರ್ಕೆಟಲ್ಲಿ ಒಳ್ಳೆಯ ಗೋಧಿ ಹಿಟ್ಟು ಅವೈಲೇಬಲ್ ಇದ್ದರೆ ಅದರಲ್ಲಿ ಸಹ ಮಾಡ್ಬೋದು. ಈ ಒಂದು ಗೋಧಿ ಹಿಟ್ಟು ಮತ್ತು ಇದು ಸ್ವಲ್ಪನೇ ಒಂದು ಅರ್ಧ ಮೈದಾ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು, ಇದು ಒಂದು ಬೌಲ್ ಇದೆ ರೀ. ಇದರೊಳಗೆ ಅರ್ಧ ಬೌಲು ನೋಡ್ಬೋದು ನೀವು. ಇಷ್ಟೇ. ಇದು ಬೈಂಡಿಂಗ್ ಸಲುವಾಗಿ ನಿಮಗೆ ಬೈಂಡಿಂಗ್ ಬರೋದಿಲ್ಲ ಅಂತಂದರೆ ನೀವು ಒಂದು ಅಂದರೆ ಈಗ 3 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ ಅಂದರೆ 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಬೋದು. ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಈ ಒಂದು ಬ್ರೆಡ್ ಇದು ಆಮ್ಲೆಟ್ ಚಪಾತಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಿ ಒಂದು 4 ಮೊಟ್ಟೆಯನ್ನು ಇಟ್ಕೊಂಡಿದ್ದೇನೆ ರೀ. ಈ ಮೊಟ್ಟೆಯಿಂದ ನಾನು ಇವತ್ತು ಆಮ್ಲೆಟ್ ಚಪಾತಿ ಮಾಡಿ ತೋರಿಸ್ತಿದ್ದೀನಿ. ಯಾಕಂದರೆ ತುಂಬ ಟೇಸ್ಟಾಗಿರುವಂಥದ್ದು. ನಾವು ಬ್ರೆಡ್ ಆಮ್ಲೆಟ್ ಕೇಳಿದ್ದೆವು ಮತ್ತು ಕೆಲವೊಂದು ಬೇರೆ ಬೇರೆ ಎಲ್ಲ ಮಾಡ್ತಾರೆ ವೆರೈಟಿನಲ್ಲಿ. ಇವತ್ತು ನಾನು ಈ ಒಂದು ಗೋಧಿ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಒಂದು ಚಪಾತಿ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ತುಂಬ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು. ಇದು ನಾನು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ರೀ. ಈಗ ಇದಕ್ಕೆ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಯಾವುದೇ ಹಿಟ್ಟು ಹಾಕಿದ್ರು ನೋಡಿರಿ, ಅದಕ್ಕೆ ನಾವು ಉಪ್ಪನ್ನು ಸೇರಿಸಬೇಕು. ಆವಾಗಲೇ ನಮಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲು. ಇದು ಆಯಿಲ್ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಪಾತಿ ಯಾವ ಥರ ಮಾಡ್ತೀವೋ ಚಪಾತಿಗಿನಲ್ಲೂ ಸ್ವಲ್ಪ ಸ್ಮೂತಾಗಿರಬೇಕು, ಸ್ವಲ್ಪ ಲೂಸ್ ಆಗಿರಬೇಕು ಹಿಟ್ಟು. ತುಂಬ ಗಟ್ಟಿ ಇರಬಾರ್ದು, ಸಾಫ್ಟಾಗಿಯೂ ಇರಬೇಕು. ಸ್ವಲ್ಪ ಚೆನ್ನಾಗಿ ಕಲಿಸಿದ್ರೆ ನಿಮಗೆ ಅದು ಚೆನ್ನಾಗಿ ಬರುತ್ತೆ. ನಾವೀಗ ಪರೋಟ ಮಾಡಬೇಕಾದ್ರೆ ಯಾವ ಥರ ಕಲಿಸ್ತೀವಿ ನೋಡಿರಿ ಹಿಟ್ಟು, ಆ ಥರ ಕಲಿಸ್ಬೇಕು. ಇವಾಗ ನಂದು ಎಣ್ಣೆ ಮತ್ತು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಎಷ್ಟು ಬೇಕಷ್ಟು, ಅಂದರೆ ಒಂದೇ ಸರ್ತಿ ಹಾಕೋದಿಲ್ಲ, ಸ್ವಲ್ಪ ನೋಡಿ ನಾನು ಈ ಹಿಟ್ಟನ್ನು ಸ್ವಲ್ಪನೇ ಈ ಥರ ಕಲಿಸ್ಕೊತೀನಿ. ನೋಡ್ಬೋದು ನೀವು. ಇದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಾವು ಫಸ್ಟ್ ಒಂದು ರೌಂಡು ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೆವು. ಈಗ ಇನ್ನೊಂದು ರೌಂಡು ಅಂದರೆ ಸ್ವಲ್ಪ ನೋಡಿ ಒಂದೇ ಸರ್ತಿ ಹಾಕೊಂಡ್ರೆ ಸ್ವಲ್ಪ ಇದು ನಾವು ಈ ಥರ ಕಲಿಸ್ತಾ ಹೋದರೆ ನಮಗೆ ಹಿಟ್ಟು ಹದವಾಗಿ ಕಲ್ಕೊಳ್ಳುತ್ತೆ. ಹಾಗಾಗಿ ನೋಡ್ಬೋದು ನೀವು. ಈಗ ನೋಡ್ಬೋದು ರೀ, ನಾನು 2ನೇ ಸರ್ತಿನೂ ನೀರು ಹಾಕೊಂಡು ಈ ಥರ ಕಲಿಸ್ಕೊಂಡಿದ್ದೆ. ಇವಾಗಲೂ ಸಹ ನಾನು ಇದಕ್ಕೆ ಚೆನ್ನಾಗಿ ನೀರು ಹಾಕಿಬಿಟ್ಟು ಸ್ವಲ್ಪ ಈಗ ನಾವು ಇದನ್ನು ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದೇವೆ. ಈಗ ಇದೇ ಥರನೇ ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ನೋಡ್ಬೋದು ರೀ, ನಮ್ಮದು ಹಿಟ್ಟಿದು ಚೆನ್ನಾಗಿ ನಾವು ಕಲಿಸಿದ ಮೇಲೆ ಈ ಥರನೇ ಸ್ಮೂತಾಗಿ ನಮ್ಮದು ರೆಡಿಯಾಗಿದೆ. ಸ್ವಲ್ಪ ತೆಳುವಾದರೆ ಬೇಕಿದ್ದರೆ ನೀವು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಳಿ. ಅಂದರೆ ಇದು ಸ್ವಲ್ಪ ಸ್ಮೂತಾಗೇ ಇರಬೇಕು ಹಿಟ್ಟು. ನಮಗೆ ಚಪಾತಿ ಲಟ್ಟಿಸೋಕ್ಕೂ ಈಸಿ ಆಗುತ್ತೆ. ಮತ್ತು ಅದು ನಮಗೆ ಪದರಾಗಿ ಬರಬೇಕಂತಂದರೆ ನಾವು ಸ್ವಲ್ಪ ಈ ಥರ ತುಂಬ ಸಾಫ್ಟಾಗಿ ಇದನ್ನು ಈ ಥರ ಕಲಿಸ್ಬೇಕು ರೀ. ಸ್ವಲ್ಪನೇ ನಾನೀಗ ಸ್ವಲ್ಪ ಆಯಿಲ್ ಹಾಕಿ ಕಲಿಸ್ತಾ ಇರೋದು ನೋಡ್ಬೋದು ನೀವು. ಇದನ್ನು ಈ ಥರ ಕಲಿಸ್ಬಿಟ್ಟು ನಾನು ಇದನ್ನು ಮುಚ್ಚಿಡ್ತೀನಿ. ನೋಡ್ಬೋದು ರೀ, ನಮ್ಮದು ಹಿಟ್ಟು ಈ ಥರ ಸಾಫ್ಟ್ ಕಲಿಸಿಟ್ಟಿದ್ದೇನೆ. ಇದನ್ನು ಮುಚ್ಚಿ ನಾವು ಆಮ್ಲೆಟಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು ರೀ, ನಾನು ಆಮ್ಲೆಟಿಗೆ ರೆಡಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಒಂದು 4 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯಿ ಸಣ್ಣದು ಹೆಚ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ ಇದ್ದಾವೆ ಮತ್ತು ಸ್ವಲ್ಪ ಆಯಿಲು ಮತ್ತು ಒಂದು ದೊಡ್ಡದು ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಹುಳಿ ಲಿಂಬೆಹಣ್ಣು ಒಂದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ಜೀರಿಗೆ ಪುಡಿ ಹುರಿದುಬಿಟ್ಟು ಈ ಥರ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೇನೆ. ಇಲ್ಲಿ ಗರಂ ಮಸಾಲ ಇದೆ, ಇಲ್ಲಿ ಅರಿಶಿನ ಇದೆ, ಇಲ್ಲಿ ಕಾಳು ಮೆಣಸಿಂದು ಪುಡಿ ಹುರಿದ್ಬಿಟ್ಟು ಈ ಥರ ತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ಅಚ್ಚ ಖಾರದ ಪುಡಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಒಣ ಖಾರದ ಪುಡಿನ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಆಮ್ಲೆಟು ರೆಡಿ ಮಾಡ್ಕೊಳ್ಳೋಣ.
ನೋಡ್ಬೋದು ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಈರುಳ್ಳಿ ಎಷ್ಟು ಬೇಕೋ ನಿಮ್ಮ ಕ್ವಾಂಟಿಟಿಗೆ ನೋಡಿ ಈರುಳ್ಳಿ ಹಾಕೊಂಡ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ಒಂದು 1/4 ಟೀ ಸ್ಪೂನ್ಗಿಂತಲೂ ಕಡಿಮೆ ಜೀರಿಗೆ ಮತ್ತು ಗರಂ ಮಸಾಲ ಮತ್ತು ಒಂಚೂರು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು ಇದು ಕಾಳುಮೆಣಸು ಸ್ವಲ್ಪ ಕಾಳುಮೆಣಸು ಇವೆಲ್ಲ ನಮಗೆ ಬೇಕಾಗುವಂಥ ಕಲಿಸ್ಕೊಳ್ಳೋಣ ರೀ. ಇದಕ್ಕೆ ಒಂಚೂರು ಆಯಿಲ್ ಹಾಕೋಣ. ಇದು ಒಂಚೂರು ಡಿಫ್ರೆಂಟ್ ಆದಂಥ ಒಂದು ಆಮ್ಲೆಟ್ ಚಪಾತಿ. ನೋಡ್ಬೋದು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮ್ನಲ್ಲೇ ಹಾಕ್ಕೋತಾ ಇದ್ದೀನಿ ರೀ. ನಾವು ಇದಕ್ಕೂ ಹಾಕಿದ್ದೆವು, ನಾವು ಹಿಟ್ಟು ಕಲಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೆವು. ಹಾಗಾಗಿ ಇದಕ್ಕೆ ಒಂಚೂರು ಹಾಕ್ತಾಯಿದ್ವಿ. ಸ್ವಲ್ಪ ಆಯಿಲ್ ಹಾಕಬೇಕು ಇದಕ್ಕೆ, ಅಂದರೆ ಸ್ವಲ್ಪ ಖಾರ ಉಪ್ಪು ಮತ್ತು ಹುಳಿ. ಇಲ್ಲಿ ನೋಡ್ಬೋದು ನೀವು ಲಿಂಬೆಹಣ್ಣು ಒಂದು 1/4 ಚಮಚದಷ್ಟು ಲಿಂಬೆಹಣ್ಣು. ಈಗ ನೋಡಿರಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ನನಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಿಲ್ಲ, ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ಮೊಟ್ಟೆಯನ್ನು ನಿಮಗೆ ಚಪಾತಿ ಎಷ್ಟು ದೊಡ್ಡದು ಮಾಡಿದ್ರೆ ಅಷ್ಟ್ರ ಮೇಲೆ ಹೋಗುತ್ತೆ ರೀ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಒಂದು ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂದು ಮೊಟ್ಟೆಯನ್ನು ಹಾಕಿದ್ದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಹೊಂದ್ಕೋಬೇಕಾಗತ್ತೆ ರೀ. ಈಗ ನಮ್ಮದು ಹಿಟ್ಟು ನಾವು ನೆನೆಸಿಟ್ಟಿದ್ದೆ ನೋಡಿರಿ. ಇದರೊಳಗೆ ನಾನು ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಈಗ ನಾವು ಈ ಥರ ಕಲ್ಲಿನ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕೊಂಬಿಟ್ಟು ಈ ಥರ ನಾವು ಒಂದು ಹಿಟ್ಟು ಸಾಫ್ಟ್ ಇರ್ತದೆ ನೋಡಿರಿ, ಹಾಗಾಗಿ ನಮಗೆ ಇದು ಅಂಟುಗಳ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ನೋಡ್ಬೋದು ಚಪಾತಿ ನೋಡ್ಕೊಂಡು ನೀವು ಈ ಥರ ಮಾಡ್ಬೋದು. ಇದರೊಳಗೆ ನಾನು 1ರಲ್ಲಿ 2 ಉಳ್ಳೆಗಳನ್ನು ಮಾಡ್ತೇನೆ. ಸ್ವಲ್ಪನೇ ದಪ್ಪ ಇರಬೇಕು ನಮಗೆ, ಮತ್ತು ಲೇಯರ್ ಸಹ ಬರಬೇಕು. ಇಲ್ಲಿ ನೋಡಿರಿ ನೀವು ನೋಡ್ಬೋದು ನಾನು 2 ಥರ ಪೊಸಿಷನ್ ಮಾಡ್ಕೊಂಡಿದ್ದೇನೆ. ನೋಡಿರಿ ಇಷ್ಟು ಸಾಫ್ಟಾಗಿ ನಾವು ಕೈಲಿಂದ ಈ ಥರ ಮಾಡಿದ್ರೆ ನಮ್ಮದು ಸಪ್ರೇಟಾಗಿ ಇದು ಆಗುತ್ತೆ. ನೋಡ್ಬೋದು ನೀವು. ನಾನಿವಾಗ ಸ್ವಲ್ಪನೇ ಇದನ್ನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ದೊಡ್ಡದಾಗಿ ನಾವು ಈ ಥರ ನೋಡ್ಬೋದು ಸಾಫ್ಟಾಗಿ ನಮ್ಮದು ಹಿಟ್ಟು ಯಾವ ಥರ ಬಂದಿದೆ. ಇಷ್ಟಿಷ್ಟೇ ನಾವು ಲಟ್ಟಿಸ್ಕೊಳ್ಳೋಣ. ಈಗ ನೋಡಿರಿ ನಾವು 2 ಥರ ಚಪಾತಿ ಲಟ್ಟಿಸ್ಕೊಂಡಿದ್ದೇವೆ. ಈಗ ಇದ್ರ ಮೇಲೆ ನೋಡಿರಿ ನಾವು ಸ್ವಲ್ಪನೇ ಆಯಿಲನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಂಡು ಈ ಥರ ಸ್ವಲ್ಪನೇ ನಾವು ಹಿಟ್ಟು ಅಂದ್ರೆ ನಮಗೆ ಒಂಚೂರು ಪದರು ಬರಬೇಕು ನೋಡಿರಿ ಎದ್ದು. ಹಾಗಾಗಿ ಇದನ್ನು ಈ ಥರ ಇದರದ್ದು ಲೆವೆಲಾಗಿ ನಾನು ಈ ಥರ ಈಗ ನೋಡ್ಬೋದು ನಮ್ಮದು ಚಪಾತಿ ನಾನು ಫುಲ್ಲು ಇದನ್ನು ಲೆವೆಲಾಗಿ ಈ ಥರ ಮಾಡಿದ್ದೇವೆ. ನೋಡ್ಬೋದು ಹಿಂದೆ ಮುಂದೆ ನಮ್ಮದು ಚಪಾತಿ. ಈಗ ಇದಕ್ಕೆ ನಾವು ಹಿಟ್ಟನ್ನು ಹಾಕೋತಾ ಇದ್ದೇವೆ ರೀ. ಹಿಟ್ಟನ್ನು ಹಾಕ್ಕೊಂಡು ನಾವು ಚಪಾತಿ ಯಾವ ಥರ ಲಟ್ಟಿಸ್ತೀವಿ ನಿಧಾನಕ್ಕೆ, ಅಂದರೆ ನಮ್ಮದು ಹಿಟ್ಟು ಸ್ಮೂತಾಗಿರುತ್ತೆ ನೋಡಿರಿ. ಹಾಗಾಗಿ ಇದನ್ನು ನಿಧಾನಕವಾಗಿ ಈ ಥರ ನೋಡ್ಬೋದು ನೀವು. ನಮ್ಮದು ಈ ಥರ ನಾನು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡಿದ್ದೇನೆ. ನಮಗೆ ಲೇಯರ್ ಬರಬೇಕು ನೋಡಿರಿ, ಹಾಗಾಗಿ ನೋಡ್ಬೋದು ನೀವು. ನಮ್ಮದಿದು ಚಪಾತಿ ಇವಾಗ ರೆಡಿ ಆಗಿದೆ. ಈಗ ಇದನ್ನು ಸಹ ನಾನು ಹಾಕ್ತಾಯಿದ್ದೇನೆ. ತವನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಈಗ ಈ ತವದ ಮೇಲೆ ನಾನು ಈ ಥರ ಹಾಕ್ತಾಯಿದ್ದೇನೆ. ಇದು ಒಂದು ಸೈಡ್ ನಾವು ಬೇಯಿಸ್ಬೇಕಾಗತ್ತೆ. ಈಗ ನಮ್ಮದು ಚಪಾತಿ ಈ ಥರ ತಿರುಗಿಸಿ ಹಾಕ್ಕೊಂಡಿದ್ದೇವೆ. ನೀವು ನೋಡ್ಬೋದು ನಮ್ಮದು 2 ಕಡೆ ನಾವು ಈ ಥರ ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ. ಸ್ವಲ್ಪ ಆಯಿಲನ್ನು ಹಾಕೋಣ. ಸ್ವಲ್ಪ ಫ್ಲೇಮು ಈ ಥರ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ನಾವು ಇದಕ್ಕೆ ಇವಾಗ ಒಂಚೂರು ಇದನ್ನು ಈ ಥರ ಪದರು ಬಿಟ್ಕೊಂಬರುತ್ತೆ ರೀ. ನೀವು ನೋಡ್ಬೋದು ನಮ್ಮದು ಪದರು ಈ ಥರ ನೋಡ್ಬೋದು ತುಂಬ ಬಿಸಿ ಇರುತ್ತೆ. ಸ್ವಲ್ಪ ನೀವು ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ರಿ. ಇದನ್ನು ಈ ಥರನೇ ಬಿಟ್ಕೊತ ಹೋಗುತ್ತೆ ನಮಗೆ. ಈ ಥರ ಅಂದರೆ ಫುಲ್ಲಾಗಿ ಓಪನ್ ಆಗುತ್ತೆ. ಈ ಟೈಮ್ನಲ್ಲೇ ನೋಡಿರಿ ನೀವು ಈಗ ನಾವು ಮಾಡ್ಕೊಂಡಿದ್ದೆ ನೋಡಿರಿ ಆಮ್ಲೆಟು, ಅದನ್ನು ಈ ಥರನೇ ಫುಲ್ ನೀವು ಒಳಗೆ ಈ ಥರ ಸ್ಪೂನನ್ನು ಹಾಕಿಬಿಟ್ಟು ಈ ಥರ ಒಳಗೆ ನೀವು ಆಮ್ಲೆಟ್ ಬಂದು ಹಾಕಿದ್ರೆ ಸಾಕು.
ಇದು ಸ್ಪ್ರೆಡ್ ಈ ಥರ ನೀವು ಮಾಡಿದ್ರೆ ಸಾಕು. ಅಂದರೆ ಇಲ್ಲಿ ಒಳಗಿನ ತನಕ ನಿಮಗೆ ಆಮ್ಲೆಟ್ಟು ಹೋಗುತ್ತೆ. ನೋಡ್ಬೋದು. ಈಗ ನಾವು ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡೋಣ. ಅಂದರೆ ನಮಗೆ ಇದು ಆಮ್ಲೆಟ್ಟು ಒಳಗಡೆ ಎಲ್ಲ ಸ್ಪ್ರೆಡ್ ನೀವು ನೋಡ್ಬೋದು. ನಮ್ಮದಿದು ಆಮ್ಲೆಟ್ಟು ಇಲ್ಲಿ ತನಕ ಆಗಿದೆ. ನಾವು ಮಾಮೂಲಿಯಾಗಿ ತವ ಮೇಲೆ ಹೆಂಗೆ ಹಾಕ್ತೀವಿ ನೋಡ್ರಿ, ಅದೇ ಥರನೇ ಇದನ್ನು ಈ ಥರ ಹಾಕಿದ್ರೆ ಸಾಕು. ನಮಗೆ ಈ ಒಂದು ಚಪಾತಿಯಲ್ಲಿ ಆಮ್ಲೆಟ್ಟು ರೆಡಿ ಆಗುತ್ತೆ. ಈಗ ನೋಡ್ಬೋದು ನಾನು ಇದನ್ನು ಈ ಥರ ನೋಡ್ಬೋದು. ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಟೈಮ್ ಬಿಟ್ಟರೆ ಈ ಥರ ಸೀದು ಹೋಗುತ್ತೆ. ಸ್ವಲ್ಪ ಬೇಗ ಅಂದರೆ ನಮಗೆ ಒಳಗಡೆನೆ ಆಮ್ಲೆಟ್ ಇದು ಸ್ವಲ್ಪ ಬೇಯಬೇಕು ನೋಡ್ರಿ. ಹಾಗಾಗಿ ಈಗ ನಮಗಿದು ರೆಡಿ ಆಗಿದೆ ಹೇಳ್ತಾ ಇದ್ದೀನಿ. ಈಗ ನಾವು ಇನ್ನೊಂದು ಮಾಡೋಣ ರೀ. ಆವಾಗಲೇ ಒಂದು ಈಗ ನಾವು 2 ಥರದ್ದು ಈ ಥರ ಮಾಡ್ಕೊಂಡಿದ್ದೇವೆ ರೀ. ನೋಡ್ಬೋದು. ಈ ಥರನೇ ಲಟ್ಟಿಸ್ಕೊಂಡ್ಬಿಟ್ಟು ನಾವು ಫಸ್ಟ್ ಟೈಮ್ ಮಾಡಿದ್ದೇವೆ ನೋಡ್ರಿ. ಅದನ್ನು ಈ ಥರನೇ 2 ಸ್ವಲ್ಪ ರೌಂಡ್ ಶೇಪಲ್ಲೇ ಮಾಡ್ಕೊಳ್ಳೋಣ. ಇದಕ್ಕೆ ನೋಡ್ರಿ ಇವಾಗ ಸ್ವಲ್ಪ ಆಯಿಲನ್ನು ಹಾಕೊಳ್ಳೋಣ. ಸ್ವಲ್ಪ ದಪ್ಪಾಗಿದ್ರೂ ಪರವಾಗಿಲ್ಲ, ಇದು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ಆಯಿಲನ್ನು ಹಾಕಿ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಮಾಡ್ಕೊಂಡ್ವಿ ಅಂದರೆ ನಮಗೆ ಲೇಯರ್ನೂ ಬಿಟ್ಕೋಬೇಕು. ನಾವು ಹಾಕಿದ್ದು ಆಮ್ಲೆಟು ಇದರಲ್ಲಿ ಇದು ಆಗಬೇಕು, ಚೆನ್ನಾಗಿ ಬೇಯಬೇಕನ್ನೋ ಒಂದು ಕಾರಣಕ್ಕೆ ಇದನ್ನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀವಿ. ಇವಾಗ ಇದು ರೆಡಿ ಆಗಿದೆ. ನಾನು ಇದನ್ನು ಸ್ವಲ್ಪ ಲಟ್ಟಿಸ್ತೀನಿ. ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ನೀವು ಸ್ವಲ್ಪ ಬೇಕಿದ್ದರೆ ಅರ್ಧ ಗೋಧಿ ಅರ್ಧ ಮೈದಾ ತೊಗೋಬೋದು. ತುಂಬ ಈಸಿಯಾಗಿ ಮಾಡುವಂಥದ್ದು ನೋಡ್ಬೋದು ರೀ. ಇವಾಗ ಇದು ನಮ್ಮದು ರೆಡಿ ಆಗಿದೆ. ಇವಾಗ ನಾನು ತವ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ಲೇಮು ಜಾಸ್ತಿ ಇಟ್ಕೊಳ್ಳಿ. ಈ ಥರ ನೀವು ಒಂದು ಸ್ವಲ್ಪನೇ ಬೇಯಬೇಕಾದ್ರೇ ನೀವು ಇದನ್ನು ಈ ಥರ ಮಾಡಿಬಿಟ್ರೆ ಅದು ಲೇಯರು ಸ್ವಲ್ಪ ಓಪನ್ ಆಗುತ್ತೆ. ನೋಡ್ಬೋದು ನೀವು. ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕ್ರಿ. ಈ ಥರ ಇಲ್ಲಿ ಲೇಯರ್ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನಮ್ಮದು ಲೇಯರು ಫುಲ್ಲು ಈ ಥರ ಆಗುತ್ತೆ. ಇದರೊಳಗೆ ನಾವು ಮೊಟ್ಟೆಯನ್ನು ಈ ಥರ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿದ್ರೆ ನಮ್ಮದು ಮೊಟ್ಟೆ ಆಮ್ಲೆಟ್ಟು ರೆಡಿ ಆಗುತ್ತೆ. ನೋಡ್ಬೋದು. ನಮ್ಮದಿದು ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿ ಅಂದರೆ ನಮ್ಮದು ಮೊಟ್ಟೆ ಹೊರಗೆ ಬರೋದಿಲ್ಲ. ನೋಡಿದ್ರಲ್ಲ ನಮ್ಮದು ಮೊಟ್ಟೆ. ಈಗ ಒಳಗೆ ಒಂಚೂರು ನಾವು ತವ ಮೇಲೆ ಹಾಕಿದಾಗ ಯಾವ ಥರ ನಾವು ಮಾಡ್ಕೋತೀವಿ ನೋಡ್ರಿ. ಯಾಕಂದರೆ ಮೊಟ್ಟೆ ಬೇಯಬೇಕು, ನಿಧಾನಕ್ಕೆ ಬೇಯುತ್ತೆ. ಹಾಗಾಗಿ ಇದನ್ನು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಸ್ವಲ್ಪನೇ ಇದಕ್ಕೆ ಇವಾಗ ಆಯಿಲನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮದು ಮೊಟ್ಟೆ ಕೆಳಗಡೆ ಮತ್ತು ಮೇಲ್ಗಡೆ ಚೆನ್ನಾಗಿ ಬೇಯಬೇಕಾಗುತ್ತೆ. ನೋಡ್ಬೋದು ನೀವು. ಈಗ ನಮ್ಮದು 2 ಕಡೆ ನಾವು ಬೇಯಿಸ್ಕೊಂಡಾಗಿದೆ ರೀ. ಇದನ್ನು ನಾನು ತೆಗಿತಾ ಇದ್ದೇನೆ. ನೋಡ್ಬೋದು. ಈಗ ನೋಡ್ಬೋದು ರೀ. ನಮ್ಮದು ಇನ್ನೊಂದು ಸಹ ಚಪಾತಿ ನಾನು ಮಾಡಿ ಹಾಕಿದ್ದೇನೆ. ಮತ್ತು ಇದನ್ನು ಸಹ ಈ ಥರ ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ ರೀ. ನೋಡ್ಬೋದು ರೀ. ನಮ್ಮದು ಇದೇ ಥರನೇ ನಾವು ಮೊದಲು ತೋರಿಸ್ದಾಗೇ ಇದನ್ನು ಈ ಥರ ಬಿಡಿಸ್ಕೊಂಡ್ಬಿಟ್ಟು ನೋಡ್ಬೋದು ರೀ. ನಮ್ಮದು ಇದೇ ಥರನೇ ನಾನು ಇವಾಗ ನಮ್ಮದು ಇದೇನಿದೆ ನೋಡಿರಿ ಮೊಟ್ಟೆದು ಹಾಕ್ತಾಯಿದ್ದೇನೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ನಾವು ಈ ಥರ ಪದರವಾಗಿ ಬರ್ತೇವೆ. ನೋಡ್ಬೋದು ನಮ್ಮದು ಇದು ಒಂಚೂರು ಹಸಿನೇ ಇರುತ್ತೆ. ಸ್ವಲ್ಪ ನೀವು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಹಾಕಿದ್ರೆ ಆಮೇಲೆ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಅದು ನಮಗೆ ಚಪಾತಿ ಮತ್ತು ಆಮ್ಲೆಟು ಬೇಯೋಕ್ಕೆ ಸಹಾಯ ಆಗ್ತದೆ. ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮದಿದು ಚಪಾತಿ ರೆಡಿಯಾಗಿದೆ. ನೋಡ್ಬೋದು ನೀವು. ನಾವು ಹಾಕಿರುವಂಥ ಮೊಟ್ಟೆ ಈ ಥರನೇ ನಮಗೆ ಇದು ಚೆನ್ನಾಗಿ ಬೆಂದಿರುತ್ತೆ. ನೋಡ್ಬೋದು ನೀವು. ಯೆಲ್ಲೋ ಕಲರ್ ಪಾರ್ಟು ಮತ್ತು ವೈಟ್ ಕಲರ್ ಪಾರ್ಟು. ಇದನ್ನು ಈ ಥರ ಮಕ್ಕಳಿಗೆ ರೋಲ್ ಮಾಡಿ ನೀವು ಕೊಡ್ಬೋದು. ಇದು ಈ ಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು 2-3 ಮಾಡಿ ತೋರಿಸ್ತಿದ್ದೆ ನೋಡಿರಿ ನಿಮಗೆ. ಇದನ್ನು ಸಹ ಈ ಥರ ನಿಮಗೆ ಒಳಗಡೆ ನಮ್ಮದು ಬೆಂದಾಗಿದೆ. ಈ ಥರ ನಮಗೆ ಆಮ್ಲೆಟು ಯಾವ ಥರ ಬರುತ್ತೆ ನೋಡಿರಿ,
ಆ ಥರ ಹಸಿ ಇಲ್ಲ. ಮತ್ತು ಈರುಳ್ಳಿನೂ ನಮ್ಮದು ಬೆಂದು ಸಪ್ರೇಟ್ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.